ಇತ್ತೀಚಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಬಿಟ್ಟಿದೆ. ಹಾಗಾದ್ರೆ ಈ ಸಂಧಿವಾತ ಅಂದ್ರೇನು, ಅದು ಎಷ್ಟು ವಿಧಗಳಿದೆ ಅದರಲ್ಲಿ ಅಂತ? ಸಂಧಿವಾತ ಅನ್ನುವಂಥದ್ದು ಈ ಜಾಯಿಂಟ್ ಅಂತ ಏನ್ ಹೇಳ್ತೀವಿ ಅಥವಾ ಸ್ನಾಯು ಅಂತ ಏನ್ ಹೇಳ್ತೀವಿ, ಈ ಸ್ನಾಯುವ ಮಧ್ಯದಲ್ಲಿರುವಂತ ಕಾರ್ಟಿಲೇಜ್ ಅಂತ ಇರುತ್ತೆ. ಸೊ ಈ ಕಾರ್ಟಿಲೇಜ್ ಆಕ್ಚುಲಿ ಏನ್ ಕೆಲಸ ಮಾಡುತ್ತೆ ಅಂದ್ರೆ ಎರಡು ಮೂಳೆಗಳ ಮಧ್ಯದಲ್ಲಿ, ಎರಡು ಎಲುಬುಗಳ ಮಧ್ಯದಲ್ಲಿ ಈ ಕಾರ್ಟಿಲೇಜ್ ಇರುವಂತದ್ದು. ಇದು ಏನ್ ಮಾಡುತ್ತೆ, ಯಾವುದೇ ರೀತಿ ಇವಾಗ ನಾವು ಕೈ ಆಗಿರ್ಬೋದು, ಕಾಲಾಗಿರ್ಬೋದು, ಈ ಮೂವ್ಮೆಂಟ್ ಮಾಡ್ಲಿಕ್ಕೆ ಈ ಕಾರ್ಟಿಲೇಜ್ ಬಹಳ ಇಂಪಾರ್ಟೆಂಟ್ ಆಗಿ ಕೆಲಸವನ್ನ ಮಾಡ್ತಿರುತ್ತೆ. ಯಾವಾಗ ಈ ಕಾರ್ಟಿಲೇಜ್ ಸವಿತಾ ಬರುತ್ತೋ ಅದರ ಜೊತೆಗೆ ಈ ಮೂಳೆಗಳು ಸುತ್ತಲೂ ಒಂದು ಪದರ ಇರುತ್ತೆ, ಅದಕ್ಕೆ ನಾವು ಸೈನೋವಿಯಲ್ ಮೆಂಬ್ರೇನ್ ಅಂತ ಹೇಳ್ತೀವಿ. ಈ ಮೆಂಬ್ರೇನ್ ಯಾವಾಗ ಅಲ್ಲಿ ಇನ್ಫೆಕ್ಷನ್ ಆಗ್ತಾ ಹೋಗುತ್ತೋ, ಸೊ ಆವಾಗ ನಾವು ಅದಕ್ಕೆ ಆರ್ಥ್ರೈಟಿಸ್ ಅಥವಾ ಸಂಧಿವಾತ ಅಂತ ಹೇಳುವಂಥದ್ದು. ಸೊ ಎಷ್ಟೋ ಜನರಿಗೆ ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಕಾಮನ್ ಆಗಿ ಕಾಣಿಸ್ಕೊಳ್ತಿರೋದು, ಒಂದು ಕುತ್ಕೊಂಡು ಅತಿ ಹೆಚ್ಚು ಕೆಲಸ ಮಾಡೋರಲ್ಲಿ, ಜೊತೆಗೆ ಅತಿ ಹೆಚ್ಚಾಗಿ ನಿಂತ್ಕೊಂಡು ಅಥವಾ ಓಡಾಡ್ಕೊಂಡು ಕೆಲಸ ಮಾಡಿದಾಗ ಏನಾಗುತ್ತೆ, ಆ ಜಾಯಿಂಟ್ಸ್ ಅಲ್ಲಿ ವೇರ್ ಅಂಡ್ ಟೇರ್ ಅಂತ ಹೇಳ್ತೀವಿ. ವೇರ್ ಅಂಡ್ ಟೇರ್ ಅಂದ್ರೆ ಅತಿ ಹೆಚ್ಚಾಗಿ ಒಂದೇ ಒಂದು ಜಾಯಿಂಟ್ಗೆ ಅಥವಾ ಒಂದೇ ಒಂದು ಸ್ನಾಯುಗೆ ನಾವು ಹೆಚ್ಚು ಕೆಲಸ ಕೊಟ್ಟಾಗ, ಈಗ ಆಟ ಆಡುವರಾಗಿರ್ಬೋದು, ಕಂಟಿನ್ಯೂಸ್ ಆಗಿ ಶೋಲ್ಡರ್ ಜಾಯಿಂಟ್, ಭುಜದ ಜಾಯಿಂಟ್ ಮತ್ತೆ ಎಲ್ಬೋ ಜಾಯಿಂಟ್ ಅನ್ನು ಅತಿ ಹೆಚ್ಚಾಗಿ ಕೆಲಸವನ್ನು ಕೊಡ್ತಾ ಇರ್ತಾರೆ. ಓಡೋರಾಗಿರ್ಬೋದು, ಕಂಟಿನ್ಯೂಸ್ ಆಗಿ ಮಂಡಿ ಆಗಿರ್ಬೋದು, ಹಿಪ್ ಜಾಯಿಂಟಿಗೆ ಅತಿ ಹೆಚ್ಚಾಗಿ ಕೆಲಸ ಆದಾಗ ಆಗ ಆ ಭಾಗಗಳಲ್ಲಿ ಆರ್ಥ್ರೈಟಿಸ್ ಅಥವಾ ಸಂಧಿವಾತ ಕಾಣಿಸ್ಕೊಳ್ತಾ ಹೋಗುವಂಥದ್ದು. ಇನ್ನು ಕಂಟಿನ್ಯೂಸ್ ಆಗಿ ಕುತ್ಕೊಂಡವ್ರಲ್ಲಿ ಏನಾಗುತ್ತೆ, ಫಿಸಿಕಲ್ ಆಕ್ಟಿವಿಟಿ ಅಂತಂದ್ರೆ ಓಡಾಡುವಂಥದ್ದು, ದೈಹಿಕ ದಂಡನೆ ಯಾವುದು ಇಲ್ಲದೆ ಇರುವಾಗ ಏನಾಗುತ್ತೆ, ಒಂದೇ ಜಾಯಿಂಟ್ಗೆನೆ ಅತಿ ಹೆಚ್ಚಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಹೋಗುತ್ತೆ. ಮಿಕ್ಕಿದ ಜಾಯಿಂಟ್ಸ್ ಗಳಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಅಥವಾ ರಕ್ತ ಸಂಚಾರ ಬಹಳ ಕಡಿಮೆ ಆಗೋದ್ರಿಂದ ಆವಾಗ ಕೂಡ ನಾವು ಇತ್ತೀಚಿನ ದಿನಗಳಲ್ಲಿ ಸಂಧಿವಾತ ನೋಡ್ತಾ ಇರೋದು. ಜೊತೆಗೆ ಇಂಪಾರ್ಟೆಂಟ್ ಆಗಿ ವೈಟಮಿನ್ ಡಿ ಅಂತ ಏನ್ ಹೇಳ್ತೀವಿ, ಜೊತೆಗೆ ವೈಟಮಿನ್ ಕೆ ಆಗಿರ್ಬೋದು, ಕ್ಯಾಲ್ಸಿಯಂ, ಇದರ ಡೆಫಿಷಿಯನ್ಸಿಯಿಂದ ಕೂಡ ಇತ್ತೀಚಿನ ದಿನಗಳಲ್ಲಿ ನಾವು ಆರ್ಥ್ರೈಟಿಸ್ ನೋಡ್ತಾ ಇರೋದು. ಯಾಕಂದ್ರೆ ಹೆಚ್ಚಾಗಿ ನಾವು ಹಾಲು ಉಪಯೋಗಿಸಿದ್ರು ಕಂಟಿನ್ಯೂಸ್ ಆಗಿ ಕೆಲವೊಬ್ರು ಹಾಲು ತೆಗೆದುಕೊಳ್ಳೋದಿಲ್ಲ, ಇನ್ನು ಎಷ್ಟೋ ಜನ ವೀಗನ್ ಅಂತಾರೆ, ಸೊ ಹಾಲಿನ ಪದಾರ್ಥಗಳು ಏನೂ ಉಪಯೋಗಿಸಲ್ಲ. ಸೊ ಅವರಲ್ಲಿ ಕೂಡ ಕೆಲವೊಂದ್ಸತಿ ಏನಾಗುತ್ತೆ, ಈ ಕ್ಯಾಲ್ಸಿಯಂ ಆಗಿರ್ಬೋದು, ವೈಟಮಿನ್ ಡಿ ಆಗಿರ್ಬೋದು, ವೈಟಮಿನ್ ಕೆ ಆಗಿರ್ಬೋದು, ಇವುಗಳ ಡೆಫಿಷಿಯನ್ಸಿಯಿಂದ, ಇವುಗಳು ಕೊರತೆ ಇದ್ದಾಗ ಆಗ ಮೂಳೆಗಳಲ್ಲಿ ಸತ್ವ ಕಡಿಮೆ ಆಗ್ತಾ ಹೋಗುತ್ತೆ. ಬೋನ್ ಡೆನ್ಸಿಟಿ ಅಂತ ಹೇಳ್ತೀವಿ, ಕಾರ್ಟಿಲೇಜ್ ಅಂತ ಏನ್ ಹೇಳ್ತೀವಿ. ಸೊ ಈ ಕಾರ್ಟಿಲೇಜ್ ಸವಿಯಕ್ಕೆ ಸ್ಟಾರ್ಟ್ ಆಗುತ್ತೆ, ಆಗ ನಾವು ಸಂಧಿವಾತವನ್ನು ನೋಡ್ಬೋದು. ಸೊ ಇದು ಇಂಪಾರ್ಟೆಂಟ್ ಆಗಿ ನೋಡ್ತಾ ಇರೋದು ಇತ್ತೀಚಿನ ದಿನಗಳಲ್ಲಿ ಈ ಕಾರಣಗಳಿಂದ ಹೆಚ್ಚಾಗಿ ನೋಡ್ತಾ ಇದ್ದೀವಿ. ಓಕೆ, ಸಾಮಾನ್ಯವಾಗಿ ಟ್ರಾವೆಲ್ ಮಾಡಿದಂತಹ ಸಂದರ್ಭದಲ್ಲಿ, ತುಂಬಾ ಹಾರ್ಡ್ ವರ್ಕ್ ಮಾಡಿದಂತಹ ಸಂದರ್ಭದಲ್ಲಿ ಸಂಧಿಗಳಲ್ಲಿ ನೋವು ಬಂದೇ ಬರುತ್ತೆ. ಈಗ ನನಗೆ ಸಂಧಿವಾತ ಕಾಯಿಲೆ ಬಂದಿದೆ ಅಂತ ಹೇಳಿ ಕನ್ಫರ್ಮ್ ಮಾಡ್ಕೊಳ್ಳೋದು ಹೇಗೆ, ಅದರ ಲಕ್ಷಣಗಳೇನು ಅಂತ? ಯೂಶಲಿ ಏನಾಗುತ್ತೆ ಅಂದ್ರೆ, ಯಾವುದೇ ಒಂದು ಜಾಯಿಂಟ್ ಅಲ್ಲಿ ಆರ್ಥ್ರೈಟಿಸ್ ಆಗಿದೆ ಅಥವಾ ಸಂಧಿವಾತ ಆಗ್ತಿದೆ ಅಂತಂದಾಗ ಕಂಟಿನ್ಯೂಸ್ ಆಗಿ ಪೇನ್ ಇರ್ತಾ ಇತ್ತು. ಈಗ ಮಂಡಿ ನೋವು ಕಂಟಿನ್ಯೂಸ್ ಆಗಿ ಇರ್ತಾ ಇತ್ತು, ಸ್ಟೆಪ್ಸ್ ಹತ್ತದಾಗ ಅಥವಾ ಸ್ಟೆಪ್ಸ್ ಇಳಿಯುವಾಗ ನೋವು ತುಂಬಾ ಆಗ್ತಾ ಇತ್ತು, ಅಥವಾ ತುಂಬಾ ಹೊತ್ತು ಕುತ್ಕೊಂಡು ಎದ್ದೇಳುವಾಗ ಆಗ ಪೇನ್ ಕಾಣಿಸ್ಕೊಳ್ತಾ ಇತ್ತು. ಇದು ಕಂಟಿನ್ಯೂಸ್ ಆಗಿ 1 ತಿಂಗಳು 2 ತಿಂಗಳಿಂದ ಸತತವಾಗಿತ್ತು ಅಂದಾಗ ಖಂಡಿತವಾಗ್ಲೂ ವೈದ್ಯರನ್ನ ಭೇಟಿ ಮಾಡಿ, ಜೊತೆಗೆ ಎಕ್ಸ್ರೇ ಮಾಡಿಸ್ಬೇಕಾ ಅಥವಾ ಅದರಲ್ಲಿ ರಕ್ತ ಪರೀಕ್ಷೆಯಲ್ಲಿ ಗೊತ್ತಾಗತ್ತಾ, ಇದನ್ನ ತಿಳ್ಕೊಂಡು ತದನಂತರ ಮಾಡುವಂಥದ್ದು. ಯಾಕಂದ್ರೆ ಕಂಟಿನ್ಯೂಸ್ ಆಗಿ ಕುತ್ಕೊಂಡಾಗ ಏನಾಗುತ್ತೆ ಅಂದ್ರೆ, ಅಲ್ಲಿ ಈ ಜಾಯಿಂಟ್ಸ್ ಗಳಲ್ಲಿ ಒಂದು ಲಿಕ್ವಿಡ್ ಇರುತ್ತೆ, ಅದಕ್ಕೆ ನಾವು ಸೈನೋವೆಲ್ ಫ್ಲೂಯಿಡ್ ಅಂತ ಹೇಳ್ತೀವಿ. ಒಂದೇ ಜಾಗದಲ್ಲಿ ಕಂಟಿನ್ಯೂಸ್ ಆಗಿ ಕುತ್ಕೊಂಡಾಗ ಅಲ್ಲಿ ಸ್ಟಿಫ್ನೆಸ್ ಆಗ್ತಾ ಹೋಗುತ್ತೆ. ಈ ಎರಡೂ ಎಲುಬುಗಳ ಮಧ್ಯದಲ್ಲಿರೋ ಕಾರ್ಟಿಲೇಜ್ ಸುತ್ತಲೂ ಏನಾಗುತ್ತೆ, ಟೆಂಡಾನ್ಸ್ ಮತ್ತೆ ಲಿಗಮೆಂಟ್ಸ್ ಅಂತ ಇರುತ್ತೆ. ಸೊ ಇದು ಪೇಪರ್, ನಾವೇನ್ ಬರೆಯೋ ಪೇಪರ್ ಇರುತ್ತೆ ಅಷ್ಟು ತೆಳುವಾಗಿರುವಂತ ಲಿಗಮೆಂಟ್ಗಳಿರುತ್ತೆ. ಇವುಗಳು ಕಂಟಿನ್ಯೂಸ್ ಆಗಿ ನಾವು ಕುತ್ಕೊಂಡಾಗ ಏನಾಗುತ್ತೆ, ಅವುಗಳು ಕಾಂಟ್ರಾಕ್ಟ್ ಆಗುತ್ತೆ, ಹಿಡ್ಕೊಳ್ಳುತ್ತೆ. ಅವಾಗ ಎದ್ದಿದ ತಕ್ಷಣನೇ ಮತ್ತೆ ಆಟೋಮೆಟಿಕ್ಲಿ ನಾರ್ಮಲ್ ಆಗುತ್ತೆ. ಕೆಲವೊಬ್ರು ತುಂಬಾ ಹೊತ್ತು ಕುತ್ಕೊಂಡಾಗ ಸ್ವಲ್ಪ ಬಾಡಿನ ಸ್ಟ್ರೆಚ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಪೇನ್ ಕಡಿಮೆ ಆಗುತ್ತೆ. ಸೊ ಇದು ಸಂಧಿವಾತ ಅಲ್ಲ. ಓಕೆ, ಇಲ್ಲೇನಾಗುತ್ತೆ, ಬೋನ್ ಡೆನ್ಸಿಟಿ ಕಡಿಮೆ ಆಗ್ತಾ ಹೋಗ್ತಿರುತ್ತೆ, ಅದು ಮೊದಲನೇದಾಗಿ ಕಾಣಿಸ್ಕೊಳ್ಳುವಂತ ಲಕ್ಷಣ. ಕಂಟಿನ್ಯೂಸ್ ಆಗಿ ಪೇನ್ ಇರ್ತಾ ಇತ್ತು, ಊತ ಬರ್ತಾ ಇತ್ತು, ಆ ಜಾಯಿಂಟ್ ಅಲ್ಲಿ ಊತ ಇತ್ತು ಅಂತಂದಾಗ ಅದರ ಜೊತೆಗೆ 1 ತಿಂಗಳು 2 ತಿಂಗಳಿಂದ ಸತತವಾಗಿ ನೋವಿತ್ತು, ಏನಾದ್ರೂ ಆಯಿಂಟ್ಮೆಂಟ್ ಅಥವಾ ಬಾಮ್ ಹಚ್ಚಿದಾಗ ಮಾತ್ರ ಕಡಿಮೆ ಆಗ್ತಿತ್ತು, ನೋವಿನ ಮಾತ್ರೆ ತೆಗೆದುಕೊಂಡಾಗ ಮಾತ್ರ ಕಡಿಮೆ ಆಗ್ತಿತ್ತು, ತದನಂತರ ಮತ್ತೆ ಕಾಣಿಸ್ಕೊಳ್ತಾ ಇತ್ತು ಅಂದ್ರೆ ಖಂಡಿತವಾಗ್ಲೂ ಇದು ಆರ್ಥ್ರೈಟಿಸ್ ಇರುತ್ತೆ. ಸೊ ಒಂದ್ಸತಿ ಡಾಕ್ಟರ್ನ ಮೇಟ್ ಮಾಡ್ಬೇಕಾಗುತ್ತೆ. ಓಕೆ, ಕಾಲರ್ ರೆಡಿ ಇದ್ದಾರೆ, ತೆಗೆದುಕೊಳ್ಳೋಣ. KR ನಗರದಿಂದ ಮಲ್ಲಪ್ಪ ಅಂತ ಹೇಳಿ ಕರೆ ಮಾಡಿದ್ದಾರೆ. ಮಲ್ಲಪ್ಪ ಅವರೇ ನಮಸ್ತೆ. ನಮಸ್ತೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ನಮಸ್ಕಾರ ಮಲ್ಲಪ್ಪ ಅವರೇ, ಹೇಳಿ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್, ಹೇಳಿ. ನಮ್ಗೆ ಮಂಡಿ ನೋವು ಬಂದಿದೆ, ಮತ್ತೆ ಭುಜ ನೋವು, ಹಾಗೆ ಕೀಲ್ ನೋವು, ಈ ಕೈಯಲ್ಲಿ ಮೊಣಕೈ ಹತ್ರ ನೋವು, ಮಂಡಿ ನೋವು, ಮೊಣಕೈ ನೋವು. ಓಕೆ, ಯಾವಾಗಿಂದ ಇರೋದು ಇದು?
ಇದು ಈಗ ಒಂದು 15 days ಇಂದ. ಮಂಡಿ ನೋವು ಮಾತ್ರ ಫ್ರಮ್ 2 years. ಓಕೆ. ಈ ಭುಜ ನೋವು ಮಾತ್ರ ಒಂದು 15 days ಇಂದ ಸ್ಟಾರ್ಟ್ ಆಗ್ಬಿಟ್ಟಿದೆ ಚೆನ್ನಾಗಿ. ಭಾರಿ ನೋವು, ಭುಜ ನೋವು ಬಂದ್ಬಿಟ್ರೆ ತಡಿಲಿಕ್ಕೆ ಆಗಲ್ಲ, ಅಷ್ಟೊಂದು ಇದು. ಜ್ವರ ಏನಾದ್ರು ಬಂದಿತ್ತಾ ಈ 15 ಜ್ವರ ಏನಿಲ್ಲ. ಅಲ್ಲ, ಈ 15 ದಿನಕ್ಕಿಂತ ಮುಂಚೆ ಇಲ್ಲ. ಇಲ್ಲ ಅಲ್ಲ? ಓಕೆ. ಇದಕ್ಕೇನಾದ್ರೂ ಪರೀಕ್ಷೆ ಏನಾದ್ರು ಮಾಡಿಸಿದೀರಾ? ಡಾಕ್ಟರ್ನ ಮೀಟ್ ಮಾಡಿದೀರಾ? ಇಲ್ಲ, ನಾನು ಆಯುರ್ವೇದಿಕ್ ಡಾಕ್ಟರ್ ಹತ್ರ ಹೋದೆ. ಅವ್ರು ಏನೋ ಒಂದು ಮಾತ್ರೆ ಕೊಟ್ರು, ಗುಳಿಗೆಗಳು ಕೊಟ್ರು, ಬಟ್ ಏನು ಉಪಯೋಗ ಆಗಿಲ್ಲ. ಓಕೆ. ನೋಡಿ ಮಲ್ಲಪ್ಪ ಅವರೇ, ಈಗ 2 ವರ್ಷಕ್ಕಿಂತ ಮುಂಚೆ ಮಂಡಿ ನೋವು ಇತ್ತು ಅಂತ ಹೇಳ್ತಿದ್ದೀರಾ. ಈಗ 15 days ಇಂದ ಭುಜ ನೋವು ಮತ್ತೆ ಕೈಗಳು ಬೆರಳುಗಳ ನೋವು ಅಥವಾ ಮೊಣಕೈ ನೋವೆಲ್ಲ ಆಗ್ತಿತ್ತು ಅಂದ್ರೆ ಜನರಲಿ ಇದು ಆರ್ಥ್ರೈಟಿಸ್ ಅಲ್ಲಿ ರುಮಟೆಡ್ ಆರ್ಥ್ರೈಟಿಸ್ ಇತ್ತು ಅಥವಾ ಸೀರೋ ನೆಗೆಟಿವ್ ಆರ್ಥ್ರೈಟಿಸ್ ಇತ್ತು ಅಂತಂದಾಗ ಆಗ ಈ ರೀತಿ ಲಕ್ಷಣ ಕಾಣಿಸ್ಕೊಳ್ಳುತ್ತೆ. ಮೊದಲನೇದಾಗಿ ಒಂದೇ ಜಾಯಿಂಟ್ ಅಲ್ಲಿ ಕಾಣಿಸ್ಕೊಳ್ಳೋದು ನೋವು, ತದನಂತರ 1 ವರ್ಷ 2 ವರ್ಷ, ಕೆಲವೊಬ್ರು 6 ತಿಂಗಳು 3 ತಿಂಗಳು ಆದ ನಂತರ ಬೇರೆ ಜಾಯಿಂಟ್ಸ್ಗೂ ಈ ಇನ್ಫೆಕ್ಷನ್ ಈ ಇನ್ಫ್ಲಮೇಷನ್ ಹರಡ್ತಾ ಹೋಗುತ್ತೆ. ಸೊ ಒಂದು ಸತಿ ರಕ್ತ ಪರೀಕ್ಷೆಯಲ್ಲಿ RA ಫ್ಯಾಕ್ಟರ್ ಮತ್ತೆ CRP ಅಂತ ಇರುತ್ತೆ. ಸೊ ಈ 2 ರಕ್ತ ಪರೀಕ್ಷೆ ಜೊತೆಗೆ ಸೀರಮ್ ಕ್ಯಾಲ್ಸಿಯಂ ಅಂತ ಇರುತ್ತೆ. ಈ 3 ರಕ್ತ ಪರೀಕ್ಷೆನ ಮಾಡಿಸಿ ತದನಂತರ ವೈದ್ಯರನ್ನ ಭೇಟಿ ಮಾಡಿದ್ರೆ ಯಾವ ಕಾರಣಕ್ಕಾಗಿ ಬರ್ತಾ ಇದೆ, ಜೊತೆಗೆ ಇಂಪಾರ್ಟೆಂಟ್ ಆಗಿ ಇದು ರುಮೆಟೆಡ್ ಆರ್ಥ್ರೈಟಿಸ್ ಅಥವಾ ಸೀರೋ ನೆಗೆಟಿವ್ ಆರ್ಥ್ರೈಟಿಸ್, ಇದನ್ನ ತಿಳ್ಕೊಂಡು ಅದಕ್ಕೆ ಚಿಕಿತ್ಸೆ ಖಂಡಿತವಾಗ್ಲೂ ಕೊಡ್ಬೋದು. ಹೋಮಿಯೋಪತಿಯಲ್ಲಿ ತುಂಬಾ ಒಳ್ಳೆ ಚಿಕಿತ್ಸೆ ಇದೆ. ಸೊ ಈ ಪರೀಕ್ಷೆಯನ್ನು ಮಾಡಿಸಿ ಒಂದ್ಸತಿ ಹೋಮಿಯೋಪತಿ ವೈದ್ಯರನ್ನ ಭೇಟಿ ಮಾಡಿ. ಓಕೆ ಮೇಡಮ್, ಇತ್ತೀಚಿನ ದಿನಗಳಲ್ಲಿ 40+ ಇರೋರಿಗೆ ಈ ರೀತಿಯ ಸಂಧಿವಾತ ಕಾಯಿಲೆ ಸರ್ವೇ ಸಾಮಾನ್ಯವಾಗಿ ಕಾಣಿಸ್ಕೊಳ್ತಾ ಇರುತ್ತೆ. ಈ ಸಂದರ್ಭದಲ್ಲಿ ಸಹಜವಾಗಿ ಒಂದು ಪ್ರಶ್ನೆ ನಿರ್ಮಾಣ ಆಗುತ್ತೆ, ಯಾಕೆ ವಯಸ್ಕರಲ್ಲೇ ಈ ಕಾಯಿಲೆ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಅಂತ. ಯೂಶಲಿ ಏನಾಗುತ್ತೆ ಅಂದರೆ ಈಗ 40+ ಆದಮೇಲೆ ಅಥವಾ 50+ ಆದಮೇಲೆ ಕಾಣಿಸ್ಕೊಳ್ಳೋದು ಯಾಕೆ ಅಂದರೆ ನಾವು ಕಂಟಿನ್ಯೂಸ್ ಆಗಿ ಓಡಾಡ್ತಾ ಇರ್ತೀವಿ, ಕಂಟಿನ್ಯೂಸ್ ಆಗಿ ನಿಂತ್ಕೊಂಡಿರ್ತೀವಿ ಅಥವಾ ಕಂಟಿನ್ಯೂಸ್ ಆಗಿ ಕುತ್ಕೊಂಡು ಕೆಲಸ ಮಾಡುವಾಗ ಏನಾಗುತ್ತೆ ಒಂದು ಜಾಯಿಂಟಿಗೆ ಅತಿ ಹೆಚ್ಚಾಗಿ ಒತ್ತಡವನ್ನು ಕೊಡ್ತಾ ಇರ್ತೀವಿ. ಸೊ ಇದಕ್ಕೆ ವೇರ್ ಅಂಡ್ ಟೇರ್ ಅಂತ ಹೇಳ್ತೀವಿ. ಸೊ ಈ ಕಾರಣದಿಂದ ಏನಾಗುತ್ತೆ 40+ 50+ ಆದ ನಂತರ ಆರ್ಥ್ರೈಟಿಸ್ ಕಾಣಿಸ್ಕೊಳ್ಳುವಂಥದ್ದು. ಎರಡನೇದಾಗಿ ಇಂಪಾರ್ಟೆಂಟ್ ಏನು ಅಂತಂದ್ರೆ ಏಜ್ ಆಗ್ತಾ ಈಗ ನಾವು ಚಿಕ್ಕವರಲ್ಲಿ ನಾವು ನೋಡ್ಬೋದು, ಈಗ ಸ್ಕೂಲ್ಗೆ ಹೋಗೋ ಮಕ್ಕಳಾಗಿರ್ಬೋದು, ಇವರಲ್ಲಿ ಪ್ರತಿಯೊಬ್ಬರು ತಾಯಿನೂ ಏನ್ ಮಾಡ್ತಾರೆ, ಹಾಲು ಕೊಡ್ತಾರೆ. ಅದೇ ಏಜ್ ಆದ ನಂತರ ಏನ್ ಮಾಡ್ತಾರೆ, ಹಾಲನ್ನು ಕಡಿಮೆ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತಾರೆ, ಬೇರೆ ಪದಾರ್ಥಗಳನ್ನು ಹೆಚ್ಚು ತೆಗೆದುಕೊಳ್ತಾರೆ. ಸೊ ಇದರಿಂದ ಏನಾಗುತ್ತೆ ಒಂದು ಏಜ್ ಆದ ನಂತರ ಸ್ಪೆಷಲಿ ಹೆಣ್ಮಕ್ಳಲ್ಲಿ ಏನಾಗುತ್ತೆ ಈ ಕ್ಯಾಲ್ಸಿಯಂ ಕೊರತೆ ಸ್ಟಾರ್ಟ್ ಆಗುತ್ತೆ, ವೈಟಮಿನ್ ಡಿ ಕೊರತೆ ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ ಆಗ ಆರ್ಥ್ರೈಟಿಸ್ ಬರುವಂಥದ್ದು. ಇನ್ನು ಮೂರನೇದಾಗಿ ಹೆಣ್ಮಕ್ಳಲ್ಲಿ 50 years ಆದ ನಂತರ ಈ ಋತುಚಕ್ರ ನಿಂತಾಗ, ಪೀರಿಯಡ್ಸ್ ಸ್ಟಾಪ್ ಆದಾಗ, ಮೆನೋಪಾಸ್ ಅಂತ ಏನ್ ಹೇಳ್ತೀವಿ, ಆ ಟೈಮಲ್ಲಿ ಏನಾಗುತ್ತೆ ಈಸ್ಟ್ರೋಡಿಯೋಲ್ ಅಂತ ಒಂದು ಹಾರ್ಮೋನ್ ಇರುತ್ತೆ. ಈ ಹಾರ್ಮೋನ್ ಕಂಟಿನ್ಯೂಸ್ ಆಗಿ ಕಡಿಮೆ ಆಗ್ತಾ ಬರುತ್ತೆ. ಸೊ ಇದರಿಂದ ಕೂಡ ಏನಾಗುತ್ತೆ ಆರ್ಥ್ರೈಟಿಸ್ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥದ್ದು. ಜೊತೆಗೆ ಬಹಳ ಇಂಪಾರ್ಟೆಂಟ್, ಇತ್ತೀಚಿನ ದಿನಗಳಲ್ಲಿ ಪೋಸ್ಟ್ ಕೋವಿಡ್ ಅಂದ್ರೆ ಕೋವಿಡ್ ಆದ ನಂತರ ಬಹಳ ಜನಕ್ಕೆ ಆರ್ಥ್ರೈಟಿಸ್ ಕಾಣಿಸ್ಕೊಳ್ತಾ ಇರೋದು ಈ ಸೈನೋವಿಯಲ್ ಫ್ಲೂಯಿಡ್ ಒಳಗಡೆ ಇರುವಂತಹ, ಅಂದ್ರೆ ಈ ಜಾಯಿಂಟ್ಸ್ ಒಳಗಡೆ ಏನು ಲಿಕ್ವಿಡ್ ಇರುತ್ತೆ ಅಥವಾ ಆಯಿಲ್ ಅಂತ ಏನು ನಾವು ನಾರ್ಮಲ್ ಆಗಿ ಹೇಳ್ತೀವಿ, ಈ ಆಯಿಲ್ ಕಡಿಮೆ ಆದಾಗ, ಕೊರತೆ ಆದಾಗ ಮಂಡಿ ಶಬ್ದ ಬರುವಂಥದ್ದು, ಮಂಡಿಯಿಂದ ಕುತ್ಕೊಂಡು ಎದ್ದಾಗ ಕಟ್ ಶಬ್ದ ಬರುವಂಥದ್ದು, ಭುಜಗಳಲ್ಲಿ ಕ್ರೆಪಿಟಸ್ ಅಂತ ಹೇಳ್ತೀವಿ. ಸೊ ಈ ರೀತಿ ಕ್ರ್ಯಾಕ್ಲಿಂಗ್ ಸೌಂಡ್ಗಳು ಜಾಯಿಂಟ್ಸ್ ಅಲ್ಲಿ ಕಾಣಿಸ್ಕೊಳ್ತಾ ಇತ್ತು ಅಂತಂದಾಗ ಆವಾಗ ಕೂಡ ಆರ್ಥ್ರೈಟಿಸ್ ಅಂತ ಹೇಳ್ಬೋದು. ಸೊ ಇದು 40+ 50 years ಆದ ನಂತರ ಕಾಣಿಸ್ಕೊಳ್ಳುವಂಥದ್ದು. ಇದಷ್ಟೇ ಅಲ್ಲ, ಯಾರಲ್ಲಿ ಥೈರಾಯ್ಡ್ ಸಮಸ್ಯೆಗಳಿರುತ್ತೆ, ಹೈಪೋಥೈರಾಯ್ಡ್ ಆಗಿರ್ಬೋದು, ಹೈಪರ್ ಥೈರಾಯ್ಡ್ ಆಗಿರ್ಬೋದು, ಸೊ ಇವರಲ್ಲಿ ಹಾರ್ಮೋನ್ಸ್ಗಳ ಕೊರತೆ ಜೊತೆಗೆ ಈ ಥೈರಾಯ್ಡ್ ಗ್ರಂಥಿ ಕೆಳಗಡೆನೆ ಪ್ಯಾರಾಥೈರಾಯ್ಡ್ ಗ್ರಂಥಿ ಇರುತ್ತೆ, ಇದರಿಂದ ಕೂಡ ಡಿಫಿಷಿಯನ್ಸಿಯಿಂದ ಆರ್ಥ್ರೈಟಿಸ್ ಕಾಣಿಸ್ಕೊಳ್ಳುತ್ತೆ. ಓಕೆ, ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ದಾವಣಗೆರೆಯಿಂದ ಮಧುಸೂದನ್ ಅಂತ ಕರೆ ಮಾಡಿದ್ದಾರೆ. ಮಧುಸೂದನ್ ಅವರೇ ನಮಸ್ತೆ. ಸರ್ ನಮಸ್ತೆ ಸರ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ನಮಸ್ತೆ ಮೇಡಮ್. ನಮ್ಮ ಅಕ್ಕ ಅವರು ಮೈಸೂರಲ್ಲಿ ಇದ್ದಾರೆ, ಅವರು ಶಕುಂತಲಾ ಅಂತಂದು. ಅವರು ಅವರು ಹಿಂದೆ ಬ್ಯಾಕ್ ಪೇನ್ ಬಂದು ಆಪರೇಷನ್ ಆಗಿತ್ತು ಅವ್ರದ್ದು. ಅವರು ಅವಾಗಿಂದ ಒಂದ್ ವರ್ಷ ಏನೇ ಇದ್ದಿಲ್ಲ. ಅದಾದ ನಂತರ ಈಗ ಈ ಫಿಂಗರ್ಸ್ ಇದಾವಲ್ಲ, ಬೆರಳು, ಆಮೇಲೆ ಕಾಲು, ಇವು ಊದ್ಕೊಳ್ತವೆ. ಒಂದೊಂದ್ ಟೈಮ್ ಫುಲ್ ನೋವೇ ಬರ್ತಾ ಇಲ್ಲ. ಅದು ಅಂದ್ರೆ ಫುಲ್ ನೋವು ಬರುತ್ತೆ. ಅವು ನೋವು ಬಂದಾಗ ಅದಕ್ಕೆ ಆಕ್ಷನ್ ಆಗೋದಿಲ್ಲ ಬೆರಳು. ಓಕೆ, ಇದು ಯಾವಾಗಿಂದ ಆಗ್ತಾ ಇರೋದು ಸರ್? ಅಲ್ಲೇ ಮೆಡಿಸಿನ್ ತಗೊಂಡ್ರು, ESI ಅಲ್ಲಿ ಅಪೋಲೋದಲ್ಲಿ ಸುಮಾರು ತಗೊಂಡ್ರು ಮೈಸೂರಲ್ಲಿ. ಬಟ್ ಅದೇನ ಕಡಿಮೆನೆ ಆಗ್ತಿಲ್ಲ. ಅದಕ್ಕೊಂದು 3 years ಕೋರ್ಸ್ ಐತಿ ಅಂತ ಮೆಡಿಸಿನ್ ತಗೊಳ್ತಾನೆ ಇದಾರೆ ಇನ್ನು. ಬಟ್ ಬಂತು ಅಂತಂದ್ರೆ ಟ್ರಾವೆಲಿಂಗ್ ಮಾಡಿದ್ರು ಶೀತ ಜಾಸ್ತಿ ಇತ್ತು ಅಂದಾಗ ತುಂಬಾ ನೋವು ಪೇನ್ ಬಂದ್ಬಿಡುತ್ತೆ. ಬೆನ್ನೋದು ಏನು ಆಪರೇಷನ್ ಮಾಡಿದ್ರು? ಡಿಸ್ಕ್ ಪ್ರಾಬ್ಲಮ್ ಆಗಿತ್ತಾ? ಡಿಸ್ಕ್ ಪ್ರಾಬ್ಲಮ್ ಇತ್ತು, ಜಾರಿತ್ತು ಅಂತಂದು ಅದು ಒಂದ್ ಕಾಲು ಸೆಳೆತ ಒಂದು ಅಲೆ
ಒಂದು ಆಕ್ಷನ್ ಇದ್ದಿಲ್ಲ ಮೇಡಮ್ ಅವ್ರು ಆಪರೇಷನ್ ಮಾಡಿದ್ರು. ಓಕೆ, ಸೊ ಇದು ಆಪರೇಷನ್ ಮಾಡಾದ್ಮೇಲೆ ಏನಾದ್ರೂ ರಕ್ತ ಪರೀಕ್ಷೆ ಮಾಡಿಸಿದ್ರಾ ಈ ಪೇನಿಗೆ ಏನಾದ್ರು? ಮಾಡಿದ್ರಂತೆ, ಅದೇ ಸಂಧಿಭೂತ ಏನೋ ಹೇಳಿದ್ರಂತೆ ಮೇಡಮ್. ಓಕೆ, ಸೊ ಈ ಸಂಧಿವಾತದಲ್ಲಿ ಏನಾಗುತ್ತೆ ಅಂದ್ರೆ ಮಧುಸೂದನ್ ಅವರೇ, 2-3 ತರದ್ದು ಇರುತ್ತೆ. ಒಂದಕ್ಕೆ ನಾವು ರುಮೆಟೆಡ್ ಆರ್ಥರೈಟಿಸ್ ಅಂತ ಹೇಳ್ತೀವಿ, ಸೀರೋ ನೆಗೆಟಿವ್ ಆರ್ಥರೈಟಿಸ್ ಅಂತ ಹೇಳ್ತೀವಿ, ವೈರಲ್ ಆರ್ಥರೈಟಿಸ್ ಅಂತ ಹೇಳ್ತೀವಿ, ಮತ್ತೆ ಪೋಸ್ಟ್ ಆಪರೇಟಿವ್ ಆರ್ಥರೈಟಿಸ್. ಅಂದ್ರೆ ಆಪರೇಷನ್ ಆದ ನಂತರ ಈ ಅನಸ್ತೇಷಿಯಾ ಆಗಿರ್ಬೋದು, ಅದನ್ನ ಕೊಟ್ಟ ಆದ ನಂತರ ಏನಾಗುತ್ತೆ, ಕೆಲವೊಬ್ಬರಲ್ಲಿ ಬೋನ್ ಡೆನ್ಸಿಟಿ ಇಮಿಡಿಯೇಟ್ಲಿ ಕಡಿಮೆ ಆಗುತ್ತೆ ಒಂದು. ಎರಡನೇದು, ಕೆಲವೊಬ್ಬರಲ್ಲಿ ಏನಾಗುತ್ತೆ, ಆಪರೇಷನ್ ಆದ ನಂತರ ಕೆಲವೊಂದ್ಸತಿ ತುಂಬಾನೇ 1-2 ತಿಂಗಳು 3 ತಿಂಗಳು ಮಲಗಿದ್ದಲ್ಲೇ ಮಲಗಿರ್ತಾರೆ. ಸೊ ಇದರಿಂದ ಏನಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಕೆಲವೊಂದು ಜಾಯಿಂಟ್ಸ್ ಗಳಿಗೆ ಆಗೋದೇ ಇಲ್ಲ. ಸೊ ಅದರಿಂದನೂ ಪ್ರಾಬ್ಲಮ್ ಆಗಿರ್ಬೋದು. ಅಥವಾ ಈ ಸ್ಲಿಪ್ ಡಿಸ್ಕ್ ಆದ ನಂತರ ಅಲ್ಲಿ ನರಗಳೇನಾದ್ರೂ ಸಮಸ್ಯೆ ಆಗಿತ್ತು ಅಂತಂದಾಗ ಅವಾಗ ಸ್ಟಿಫ್ನೆಸ್ ಆಗ್ತಾ ಹೋಗುತ್ತೆ, ಕೈ ಬೆರಳುಗಳು ಕಾಲು ಬೆರಳುಗಳು ಹಾಗೆ ಹಿಡ್ಕೊಂಡ್ಬಿಡೋದು, ಸ್ವಲ್ಪ ತಾದ್ಮೇಲೆ ಆಮೇಲೆ ಬಿಡುವಂಥದ್ದು. ಸೊ ಈ ರೀತಿ ಸಮಸ್ಯೆಗಳಾಗ್ತಿತ್ತು ಅಂದ್ರೆ ಖಂಡಿತವಾಗ್ಲೂ ಅದಕ್ಕೆ ಚಿಕಿತ್ಸೆ ಇರುತ್ತೆ ನಮ್ಮ ಹೋಮಿಯೋಪತಿಯಲ್ಲಿ. ಸೊ ನೀವು ಮೈಸೂರು ಅಂತ ಹೇಳ್ತಿದ್ದೀರಾ, ಮೈಸೂರಲ್ಲಿ ನಮ್ಮ ಶಾಖೆ ಇದೆ, ಖಂಡಿತವಾಗ್ಲೂ ಹೋಗಿ ಮೀಟ್ ಮಾಡಕ್ಕೆ ಹೇಳಿ. ರಿಪೋರ್ಟ್ಸ್ ಇರುತ್ತಲ್ಲ, ಬ್ಲಡ್ ರಿಪೋರ್ಟ್ಸ್ ಆರ್ಥರೈಟಿಸ್ ಸಂಬಂಧಪಟ್ಟಿದ್ದು, ಸೊ ಆ ರಿಪೋರ್ಟ್ಸ್ನ ತೆಗೆದುಕೊಂಡು ಹೋಗಕ್ಕೆ ಹೇಳಿ. ಯಾವ ಹಂತದಲ್ಲಿ ಈ ಆರ್ಥರೈಟಿಸ್ ಇದೆ ಮತ್ತೆ ಯಾವ ತರದ ಆರ್ಥರೈಟಿಸ್ ಇದೆ ಇದನ್ನ ನೋಡ್ಕೊಂಡು ನಾವು ಹೋಮಿಯೋಪತಿ ಚಿಕಿತ್ಸೆಯನ್ನು ಕೊಡ್ಬೋದು. ಓಕೆ, ಮತ್ತೊಂದು ಪ್ರಮುಖ ವಿಚಾರ ಏನು ಅಂದ್ರೆ, ದೇಹದ ತೂಕ ಹೆಚ್ಚಾದ್ರೆ ಈ ರೀತಿಯ ಸಂಧಿವಾತ ಬರ್ಲಿಕ್ಕೆ ಕಾರಣ ಅಂತ ಮಾತಾಡ್ತಾ ಇರ್ತಾರೆ. ಅದು ಹೇಗೆ ಸಾಧ್ಯ ಮೇಡಮ್? ಯೂಶಲಿ ಏನಾಗುತ್ತೆ, ಈ ವೇಟ್ ಹೆಚ್ಚಾದಾಗ ವೇಟ್ ಬೇರಿಂಗ್ ಜಾಯಿಂಟ್ಸ್ ಅಂತ ಹೇಳ್ತೀವಿ. ಅಂದ್ರೆ ಹಿಪ್ ಜಾಯಿಂಟ್, ಲಾರ್ಜ್ ಜಾಯಿಂಟ್ಸ್ ಏನಿರುತ್ತೆ, ಹಿಪ್ ಜಾಯಿಂಟ್ ಆಗಿರ್ಬೋದು, ಅಥವಾ ಮಂಡಿ ಆಗಿರ್ಬೋದು, ಅಥವಾ ಪಾದ ಆಗಿರ್ಬೋದು, ಆಂಕಲ್ ಜಾಯಿಂಟ್ ಆಗಿರ್ಬೋದು, ಇವೆಲ್ಲ ವೇಟ್ ಬೇರಿಂಗ್ ಜಾಯಿಂಟ್ಸ್. ಜೊತೆಗೆ ಶೋಲ್ಡರ್, ಭುಜ ಕೂಡ ವೇಟ್ ಬೇರಿಂಗ್ ಜಾಯಿಂಟ್. ಈ ಲಾರ್ಜರ್ ಜಾಯಿಂಟ್ಸ್ ಅಂತ ಏನ್ ಹೇಳ್ತೀವಿ, ಅಂದ್ರೆ ದೊಡ್ಡ ಆಕಾರವಾಗಿರುವಂತಹ ಜಾಯಿಂಟ್ಸ್ಗಳು, ಇವುಗಳು ವೇಟ್ ನ ಹೆಚ್ಚು ಹಿಡ್ಕೊಳ್ತಾ ಹೋಗುತ್ತೆ. ಸೊ ಯಾವಾಗ ದೇಹದ ತೂಕ ಹೆಚ್ಚಾಗುತ್ತೋ, ಸೊ ಅವುಗಳಿಗೆ ಹೋಲ್ಡ್ ಮಾಡುವಂತ ಕೆಪಾಸಿಟಿ ಯಾವಾಗ ಕಡಿಮೆ ಆಗ್ತಾ ಹೋಗುತ್ತೋ, ಸೊ ಆವಾಗ ಆ ಮೂಳೆಗಳೇನಾಗುತ್ತೆ ಒಂದಕ್ಕೊಂದು ಅಂಟ್ಕೊಳ್ತಾ ಹೋಗುತ್ತೆ. ಸೊ ಮೂಳೆಗಳ ಮಧ್ಯದಲ್ಲಿರೋ ಕಾರ್ಟಿಲೇಜ್ ಏನಾಗುತ್ತೆ, ಅದು ಪ್ರೆಸ್ ಆದಾಗ, ಕಂಪ್ರೆಸ್ ಆದಾಗ ಆವಾಗ ಆರ್ಥರೈಟಿಸ್ ಬರುವಂತ ಸಾಧ್ಯತೆಗಳಿರುತ್ತೆ. ಹೆಚ್ಚಾಗಿ ಈ ವೇಟ್ ಇಂದ ಬರುವಂತ ಆರ್ಥರೈಟಿಸ್ ಯಾವ್ದ್ರಲ್ಲಿ ಕಾಣಿಸುತ್ತೆ ಅಂದ್ರೆ, ಒಂದು ಮಂಡಿಯಲ್ಲಿ ಮತ್ತೆ ಹಿಪ್ ಜಾಯಿಂಟ್ ಅಲ್ಲಿ. ಸೊ ಸೊಂಟ ಭಾಗದಲ್ಲಿರುವಂತ ಜಾಯಿಂಟ್ ಏನಿರುತ್ತೆ, ಈ ಜಾಯಿಂಟ್ ಮತ್ತೆ ಮಂಡಿ ನೋವು, ಅದರ ಜೊತೆಗೇನೆ ಪಾದದಲ್ಲಿ ಆಂಕಲ್ ಜಾಯಿಂಟ್ ಅಂತ ಹೇಳ್ತೀವಿ, ಈ ಜಾಗಗಳಲ್ಲಿ ಆರ್ಥರೈಟಿಸ್ ಹೆಚ್ಚಾಗಿ ನಾವು ನೋಡುವಂಥದ್ದು. ಓಕೆ, ಆವಾಗಲೇ ಹೇಳ್ತಾ ಇದ್ರಿ ಮಹಿಳೆಯರಲ್ಲಿ ಸಂಧಿವಾತ ಹೇಗೆ ಬರುತ್ತೆ ಅಂತ. ಪರ್ಟಿಕ್ಯುಲರ್ ಆಗಿ ಅತಿ ಹೆಚ್ಚಾಗಿ ಸಂಧಿವಾತಕ್ಕೆ ಬಳಲ್ತಾ ಇರುವಂತಹದ್ದು ಮಹಿಳೆಯರೇ, ಯಾಕೆ ಅಂತ? ಇವರಲ್ಲಿ ಏನಾಗುತ್ತೆ ಅಂದ್ರೆ, ಒಂದು ತಿನ್ನುವಂತ ಆಹಾರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ, ಈಗ ನಾವೇನ್ ಪ್ರಾಕ್ಟೀಸ್ ಮಾಡ್ತಾ ಇದೀವಿ, ಸೊ ನಮ್ಮಲ್ಲಿ ಆರ್ಥರೈಟಿಸ್ ಪೇಷಂಟ್ ಎಷ್ಟೋ ಜನ ಬಂದಿರೋರಲ್ಲಿ ಫೀಮೇಲ್ಸ್ ಹೆಚ್ಚಾಗಿ ನಾವು ನೋಡ್ತಿರೋದು, ಒಂದು ಹಾರ್ಮೋನ್ ಪ್ರಾಬ್ಲಮ್ ಇದ್ದವರಲ್ಲಿ, ಅಂದ್ರೆ ಯಾರಿಗೆ ಪೀರಿಯಡ್ಸ್ ಅಲ್ಲಿ ಇರ್ರೆಗ್ಯುಲಾರಿಟೀಸ್ ಆಗುತ್ತೋ, ಅಥವಾ ಗರ್ಭಕೋಶದಲ್ಲಿ ಗಡ್ಡೆಗಳಾಗಿರುವಂಥದ್ದು, PCOD ಸಮಸ್ಯೆ ಇರೋರು, ಜೊತೆಗೆ ಥೈರಾಯ್ಡ್ ಸಮಸ್ಯೆಗಳಿರೋರು, ಸೊ ಯಾರಲ್ಲಿ ಹಾರ್ಮೋನ್ ಸಮಸ್ಯೆಗಳು ಹೆಚ್ಚಾಗಿರುತ್ತೆ ಅವರಲ್ಲಿ ಆರ್ಥರೈಟಿಸ್ ಆಗಿರುವಂತ ಪೇಷಂಟ್ಸ್ ಹೆಚ್ಚಾಗಿ ನಾವು ನೋಡ್ತಾ ಇದ್ದೀವಿ. ಜೊತೆಗೆ ಕ್ಯಾಲ್ಸಿಯಂ ಕೊರತೆ ಇರೋರಲ್ಲಿ, ವೈಟಮಿನ್ ಡಿ, ವೈಟಮಿನ್ ಕೆ, ಇವುಗಳು ಈ ಫೀಮೇಲ್ಸ್ ಅಲ್ಲಿ ಅಥವಾ ಹೆಣ್ಮಕ್ಳಲ್ಲೇನೆ ಹೆಚ್ಚು ಕೊರತೆ ಇರೋದ್ರಿಂದ ಅವರಲ್ಲಿ ಹೆಚ್ಚಾಗಿ ನಾವು ನೋಡ್ತಾ ಇದ್ದೀವಿ. ಜೊತೆಗೆ ಮುಟ್ಟು ನಿಂತ ನಂತರ ಹೆಣ್ಮಕ್ಳಲ್ಲಿ ಒಂದ್ ಸ್ವಲ್ಪ ತೂಕದಲ್ಲಿ ವೇರಿಯೇಷನ್ಸ್ ಯೂಶಲಿ ಕಾಣಿಸ್ಕೊಳ್ಳುತ್ತೆ. ಕೆಲವೊಬ್ಬರು ಮುಟ್ಟು ನಿಂತ ತಕ್ಷಣ ಇಮಿಡಿಯೇಟ್ಲಿ ವೇಟ್ ಹೆಚ್ಚಾದಾಗ ಅವರಲ್ಲಿ ಕೂಡ ನಾವು ಈ ಆರ್ಥರೈಟಿಸ್ ಸಮಸ್ಯೆನ ಹೆಚ್ಚಾಗಿ ನೋಡ್ತಾ ಇದ್ದೀವಿ. ಸೊ ಮೇಜರ್ ಆಗಿ ನೋಡ್ಬೇಕು ಅಂದ್ರೆ, ಒಂದು ಹಾರ್ಮೋನ್ ಪ್ರಾಬ್ಲಮ್ ಇಂದ, ಜೊತೆಗೆ ಎರಡನೇದಾಗಿ ಹೆಣ್ಮಕ್ಳು ಅತಿ ಹೆಚ್ಚಾಗಿ ನಿಂತ್ಕೊಂಡೇ ಕೆಲಸ ಮಾಡ್ತಿರ್ತಾರೆ, ಅಥವಾ ಕಂಟಿನ್ಯೂಸ್ ಆಗಿ ಕುತ್ಕೊಂಡು ಕೆಲಸ ಮಾಡೋದು, ಅಥವಾ ಕಂಟಿನ್ಯೂಸ್ ಆಗಿ ನಿಂತ್ಕೊಂಡು ಕೆಲಸ ಮಾಡೋದು. ಸೊ ಇದರಿಂದ ಏನಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಅಲ್ಲಿ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಸೊ ಅವಾಗ ಕೂಡ ಹೆಣ್ಮಕ್ಳಲ್ಲಿ ನಾವು ಆರ್ಥರೈಟಿಸ್ ಹೆಚ್ಚಾಗಿ ನಾವು ನೋಡ್ಬೋದು. ಓಕೆ ಡಾಕ್ಟರ್, ಸಂಧಿವಾತ ಅಂದ್ರೇನು, ಅದರಲ್ಲಿರುವಂತಹ ವಿಧಗಳು ಯಾವುದು, ಮಹಿಳೆಯರಲ್ಲಿ ಅದು ಹೆಚ್ಚಾಗಿ ಯಾಕೆ ಕಾಣಿಸುತ್ತೆ, ವಯಸ್ಕರಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನ ನೋಡಿದ್ವಿ. ಈ ಸಂಧಿವಾತದಿಂದ ಮುಂದಾಗುವಂತಹ ದೇಹದ ಮೇಲೆ ಯಾವ ರೀತಿ ಪರಿಣಾಮ ಆಗುತ್ತೆ, ಅದಕ್ಕೆ ಚಿಕಿತ್ಸಾ ವಿಧಾನ ಹೇಗಿದೆ ಅಂತ ಹೇಳಿ ತಿಳಿಸ್ಕೊಡುವಂತೆ ಅದಕ್ಕೂ ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ನೀವು ಕೂಡ ಸಂಧಿವಾತದ ಸಮಸ್ಯೆಯನ್ನು ಅನುಭವಿಸ್ತಾ ಆದ್ರೆ ಕರೆಯನ್ನ ಮಾಡಬಹುದು. ಡಾಕ್ಟರ್ ಜೊತೆಗೆ ಮಾತನಾಡಿ ನಿಮ್ಮ ಸಮಸ್ಯೆಗೆ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಪಡಿಬಹುದಾಗಿದೆ. ಡಾಕ್ಟರ್, ಮತ್ತೊಂದು ಪ್ರಮುಖವಾಗಿ ಕಾಡುವಂತಹ ಪ್ರಶ್ನೆ, ಸಂಧಿವಾತ ಬಂದಂತಹ ಸಂದರ್ಭದಲ್ಲಿ ಇದು ನಾರ್ಮಲ್ ಆಗಿ ಬರುವಂತಹ ನೋವು ಬಿಡು ಅಂತ ಹೇಳಿ ನೆಗ್ಲೆಕ್ಟ್ ಮಾಡೋರೇ ಜಾಸ್ತಿ ಇರ್ತಾರೆ. ಇದು ಮನುಷ್ಯನ ದೇಹದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ? ಮ್ಯಾಕ್ಸಿಮಮ್ ಟೈಮ್ಸ್ ಏನಾಗುತ್ತೆ ಅಂದ್ರೆ, ಬಹಳ ಜನ ಏನ್ ಮಾಡ್ತಾರೆ, ಪೇನ್ ಒಂದು ಕಡಿಮೆ ಆದ್ರೆ ಸಾಕು ಅಂತ ಬರೀ ನೋವಿನ ಮಾತ್ರೆಗಳು ತೆಗೆದುಕೊಳ್ಳುವಂಥದ್ದು, ಅಥವಾ ಇತ್ತೀಚಿನ ದಿನಗಳಲ್ಲಂತೂ ನೀವು ಮಾರುಕಟ್ಟೆಯಲ್ಲಿ ನೋಡ್ಬೋದು, ನೋವಿನ ಸ್ಪ್ರೇ ಸಿಗುತ್ತೆ, ಮತ್ತೆ ಬಾಮ್ಗಳು ಸಿಗುತ್ತೆ. ಸೊ ಇದರಿಂದ ಏನಾಗುತ್ತೆ,
ತಕ್ಷಣಕ್ಕೆ ಪೇನ್ ಒಂದೇ ಕಡಿಮೆ ಆಗುತ್ತೆ, ನೋವು ಒಂದೇ ಕಡಿಮೆ ಆಗುತ್ತೆ, ಬಟ್ ಒಳಗಡೆ ಇರೋ ಕಾಯಿಲೆ ಹಾಗೆ ಇರುತ್ತೆ. ಸೊ ಆರ್ಥ್ರೈಟಿಸ್ ಯಾವ ಕಾರಣಕ್ಕಾಗಿ ಬರ್ತಾ ಇದೆ? ಈಗ ನಮ್ಮಲ್ಲಿ ಪೇಷಂಟ್ಸ್ಗಳು ಸಾಕಷ್ಟು ಜನ ಹಾರ್ಮೋನ್ ಸಮಸ್ಯೆಗಳಲ್ಲಿ ಬರ್ತಾರೆ. ಸೊ ಒಂದೇ ಹಾರ್ಮೋನ್ ಅಂತ ಹೇಳಕ್ಕಾಗಲ್ಲ. ಎಷ್ಟೋ ಜನರಲ್ಲಿ ಡಯಾಬಿಟೀಸ್ ಇದ್ದು ಅಥವಾ ಹೈ ಬ್ಲಡ್ ಪ್ರೆಷರ್ ಇದ್ದು ಅವರಲ್ಲಿ ಕೂಡ ನಾವು ಆರ್ಥ್ರೈಟಿಸ್ ನೋಡ್ತಾ ಹೋಗ್ತೀವಿ. ಯಾಕಂದ್ರೆ ಇನ್ಸುಲಿನ್ ಹಾರ್ಮೋನ್ಸ್ ಅಲ್ಲಿ ವ್ಯತ್ಯಾಸ ಆದಾಗ ಏನಾಗುತ್ತೆ, ಬಾಡಿಯಲ್ಲಿರುವಂಥ ಈ ಬೋನ್ಸ್ ಅಲ್ಲಿರುವಂಥ ಬೋನ್ ಡೆನ್ಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ, ಜೊತೆಗೆ ಸೈನೋವೆಲ್ ಫ್ಲೂಯಿಡ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದರಿಂದನೂ ಡಯಾಬಿಟಿಕ್ ಪೇಷಂಟ್ಸ್ ಅಲ್ಲಿ, ಹೈ BP ಇರೋ ಪೇಷಂಟ್ಸ್ ಅಲ್ಲಿ ಕೂಡ ನಾವು ಆರ್ಥ್ರೈಟಿಸ್ ನೋಡ್ತಾ ಹೋಗ್ತೀವಿ. ಇನ್ನು ಕೆಲವೊಬ್ಬರಿಗೆ ನ್ಯೂರೋಪತಿ ಪ್ರಾಬ್ಲಮ್ಸ್ ಕೂಡ ಇರುತ್ತೆ. ಸೊ ಕಂಟಿನ್ಯೂಸ್ ಆಗಿ ಈ ಆರ್ಥ್ರೈಟಿಸ್ ಇದ್ದಾಗ ಸೊ ಅದಕ್ಕೆ ಕರೆಕ್ಟ್ ಆಗಿರೋ ಚಿಕಿತ್ಸೆ, ಅವ್ರ ಬಾಡಿಗೆ ಸೂಟಬಲ್ ಇರುವಂತ ಟ್ರೀಟ್ಮೆಂಟ್ ತೆಗೆದುಕೊಳ್ಳಿಲ್ಲ, ಬರೀ ಪೇನ್ ಕಿಲ್ಲರ್ಸ್ ಮಾತ್ರ ತೆಗೆದುಕೊಳ್ತಿದ್ರು ಅಂತಂದಾಗ ನರಗಳು ಕೂಡ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಸೊ ನ್ಯೂರೋಪತಿ ಪ್ರಾಬ್ಲಮ್ಸ್ ಕೂಡ ಆಗ್ತಾ ಹೋಗುತ್ತೆ. ಜೊತೆಗೆ ಕಾಂಪ್ಲಿಕೇಶನ್ಸ್ ಇಂಪಾರ್ಟೆಂಟ್ ನೋಡುವಂಥದ್ದು, ಒಂದೇ ಜಾಯಿಂಟ್ ಅಲ್ಲಿ ಬಹಳ ವರ್ಷದಿಂದ ರೈಟ್ ಸೈಡ್ ಮಂಡಿ ಫಾರ್ ಎಕ್ಸಾಂಪಲ್ ಪೇನ್ ಆಗ್ತಾ ಇರುತ್ತೆ. ಸೊ 2-3 ವರ್ಷ ಆದ್ಮೇಲೆ ಲೆಫ್ಟ್ ಮಂಡಿ ಕೂಡ ನೋವಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಾದ ನಂತರ ಏನ್ ಮಾಡ್ತಾರೆ, ಬಹಳ ಜನ ನೀ ಕ್ಯಾಪ್ ಅನ್ನು ಉಪಯೋಗಿಸ್ತಾರೆ. ಅಂದ್ರೆ ಓಡಾಡ್ಲಿಕ್ಕೆ ಸ್ವಲ್ಪ ಸಪೋರ್ಟ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೆ ಸಾಕ್ಸ್ ತರದ್ದು ಒಂದು ಕ್ಯಾಪ್ ಇರುತ್ತೆ. ಸೊ ಅದನ್ನು ಉಪಯೋಗಿಸ್ತಾರೆ. ಸೊ ತಕ್ಕ ಮಟ್ಟಿಗೆ ಓಡಾಡ್ಲಿಕ್ಕೆ ಮಾತ್ರ ಅನುಕೂಲ ಆಗುತ್ತೆ, ಬಟ್ ಒಳಗಡೆ ಕಾಯಿಲೆ ಹಾಗೆ ಇರುತ್ತೆ. ಸೊ ಇಂಪಾರ್ಟೆಂಟ್ ಕಾಂಪ್ಲಿಕೇಶನ್ ಏನಾಗುತ್ತೆ ಅಂದ್ರೆ, ಒಂದು ಜಾಯಿಂಟ್ ಇಂದ ಇನ್ನೊಂದು ಜಾಯಿಂಟಿಗೆ ಸ್ಪ್ರೆಡ್ ಆಗುವಂಥದ್ದು, ಜೊತೆಗೆ ಒಂದು ಹಂತದಿಂದ 4 ಹಂತಗಳವರೆಗೂ ಹೋಗುವಂತ ಆರ್ಥ್ರೈಟಿಸ್ ಕೂಡ ಆಗುತ್ತೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ಆಸ್ಟಿಯೋ ಆರ್ಥ್ರೈಟಿಸ್ ಅಷ್ಟೇ ಇದ್ರೂನು ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ತೆಗೆದುಕೊಳ್ಳಿಲ್ಲ ಅಂದಾಗ ಅದು ರುಮೆಟೆಡ್ ಆರ್ಥ್ರೈಟಿಸ್ ಆಗುವಂಥದ್ದು, ಅಥವಾ ಗೌಟಿ ಆರ್ಥ್ರೈಟಿಸ್ ಆಗುವಂಥದ್ದು, ಅಥವಾ ಸೀರೋ ನೆಗೆಟಿವ್ ಆರ್ಥ್ರೈಟಿಸ್ ಆಗುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ವೈರಲ್ ಫೀವರ್ ಬಂದ್ ಆದ ತಕ್ಷಣನೇ ಜಾಯಿಂಟ್ ಪೇನ್ಸ್ ಬರ್ತಾ ಇರುತ್ತೆ. ಸೊ ಅದಕ್ಕೆ ವೈರಲ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಸೊ ಸಾಕಷ್ಟು ತರದ ಆರ್ಥ್ರೈಟಿಸ್ ಅಲ್ಲಿ ಒಂದೇ ಆರ್ಥ್ರೈಟಿಸ್ ಇರಲ್ಲ. ಸೊ ದಯವಿಟ್ಟು ಬರೀ ಪೇನಿಗೆ ಮಾತ್ರ ಮೆಡಿಸಿನ್ಸ್ ತೆಗೆದುಕೊಳ್ಬೇಡಿ. 3 ತಿಂಗಳು 4 ತಿಂಗಳಿಂದ ಕಂಟಿನ್ಯೂಸ್ ಪೇನ್ ಇದೆ, ಒಂದೇ ಜಾಯಿಂಟ್ ಅಲ್ಲಿ ನೋವು ಕಾಣಿಸ್ಕೊಳ್ತಾ ಇದೆ, ಊತ ಬರ್ತಾ ಇದೆ, ಓಡಾಡ್ಲಿಕ್ಕೆ ಕಷ್ಟ ಆಗ್ತಿದೆ, ಅಥವಾ ಆ ಜಾಯಿಂಟ್ ಮೂವ್ಮೆಂಟ್ ಮಾಡ್ಲಿಕ್ಕೆ ಕಷ್ಟ ಆಗ್ತಿದೆ ಅಂದಾಗ ಖಂಡಿತವಾಗ್ಲೂ ಅದಕ್ಕೆ ಸೂಕ್ತವಾದ ಎಕ್ಸ್ರೇ ಆಗಿರ್ಬೋದು, ರಕ್ತ ಪರೀಕ್ಷೆ ಆಗಿರ್ಬೋದು ಮಾಡಿಸಿ ತದನಂತರ ವೈದ್ಯರನ್ನ ಭೇಟಿ ಮಾಡೋದು ಬಹಳ ಇಂಪಾರ್ಟೆಂಟು. ಎಷ್ಟೋ ಜನ ಇದೇ ರೀತಿ ಹಿಪ್ ಜಾಯಿಂಟ್ ಅಥವಾ ಸೊಂಟದಲ್ಲಿರುವಂಥ ಲಾರ್ಜ್ ಜಾಯಿಂಟ್ ಏನು ಹೇಳ್ತೀವಿ, ಸೊ ಇದರಲ್ಲಿ ಕಂಟಿನ್ಯೂಸ್ ಆಗಿ ಆರ್ಥ್ರೈಟಿಸ್ ಇನ್ಫ್ಲಮೇಷನ್ ಆದಾಗ ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ತೆಗೆದುಕೊಂಡಿಲ್ಲ ಅಂದಾಗ ಅಲ್ಲಿ ಆ ಮೂಳೆ ಏನಾಗುತ್ತೆ, ಸವಿತಾ ಹೋಗೋದ್ರ ಜೊತೆಗೆ ಕಾರ್ಟಿಲೇಜ್ ಅಷ್ಟೇ ಅಲ್ಲ, ಮೂಳೆಗಳೇ ಸವಿತಾ ಹೋಗುತ್ತೆ, ಅಲ್ಲಿ ಕಂಪ್ಲೀಟ್ ಆಗಿ ಬ್ಲಡ್ ಸರ್ಕ್ಯುಲೇಷನ್ ಆಗೋದೇ ಇಲ್ಲ. ಸೊ ಅದಕ್ಕೆ ನಾವು ನೆಕ್ರೋಸಿಸ್ ಆಫ್ ಬೋನ್ ಅಂತ ಹೇಳ್ತೀವಿ. ಸೊ ಆ ಬೋನ್ ಏನಿರುತ್ತೆ, ಆ ಎಲುಬು ಏನಿರುತ್ತೆ, ಆ ಬೋನ್ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗಿ ಪುಡಿ ಆಗುವಂತ ಚಾನ್ಸಸ್ ಕೂಡ ಹೆಚ್ಚಾಗಿರುತ್ತೆ. ಸೊ ಆದಷ್ಟು ಬರೀ ಪೇನಿಗೆ ಮಾತ್ರನೇ ಪೇನ್ ಕಿಲ್ಲರ್ಸ್ ಉಪಯೋಗಿಸಕ್ ಹೋಗ್ಬೇಡಿ, ಒಳಗಡೆ ಕಾಯಿಲೆಗೆ ಚಿಕಿತ್ಸೆ ತೆಗೆದುಕೊಳ್ಳಿ. ಯಾವ ಹಂತದಲ್ಲಿ ಇನ್ಫೆಕ್ಷನ್ ಆಗಿದೆ, ಜೊತೆಗೆ ಎಷ್ಟರ ಮಟ್ಟಿಗಾಗಿದೆ, ಯಾವ ತರದ ಆರ್ಥ್ರೈಟಿಸ್ ಇದೆ, ಇದನ್ನ ನೋಡ್ಕೊಂಡು ಚಿಕಿತ್ಸೆ ತೆಗೆದುಕೊಂಡಾಗ ಆಗ ಕಾಂಪ್ಲಿಕೇಶನ್ಸ್ ಏನಾಗುತ್ತೆ ತಡೆಗಟ್ಟಬಹುದು. ಜೊತೆಗೆ ಸತತವಾಗಿ ದೀರ್ಘಕಾಲದಿಂದ ಆರ್ಥ್ರೈಟಿಸ್ ಇತ್ತು, ಸೊ ರುಮೆಟೆಡ್ ಆರ್ಥ್ರೈಟಿಸ್ ಇತ್ತೀಚಿನ ದಿನಗಳಲ್ಲಿ 12 ವರ್ಷ 13 ವರ್ಷ ಈ ಏಜ್ ಗ್ರೂಪ್ ಅಲ್ಲಿ ಕೂಡ ರುಮೆಟೆಡ್ ಆರ್ಥ್ರೈಟಿಸ್ ಅತಿ ಹೆಚ್ಚಾಗಿ ಕಾಣಿಸ್ತಾ ಇದೆ. ಸೊ ಇದಕ್ಕೆ ಕಾರಣ ನಮ್ಮ ದೇಹದಲ್ಲಿರುವಂತ ಇಮ್ಯುನಿಟಿ, ರೆಸಿಸ್ಟೆನ್ಸ್ ಪವರ್ ಆಗಿರ್ಬೋದು, ಇಮ್ಯುನಿಟಿ ಆಗಿರ್ಬೋದು, ನಮ್ಮ ದೇಹದಲ್ಲಿರುವಂತ ಬಿಳಿ ರಕ್ತ ಕಣಗಳಾಗಿರ್ಬೋದು, WBCs ಅಂತ ಹೇಳ್ತೀವಿ, ಪ್ಲೇಟ್ಲೆಟ್ಸ್ ಅಂತ ಹೇಳ್ತೀವಿ, ಇವುಗಳ ಕೊರತೆ ಆದಾಗ ಅಥವಾ ತೀರಾನೇ ಹೆಚ್ಚಾದಾಗ ಕೂಡ ನಮ್ಮ ದೇಹದಲ್ಲಿರುವಂತ ಇಮ್ಯುನಿಟಿ ರೆಸಿಸ್ಟೆನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಕಾಂಪ್ಲಿಕೇಶನ್ಸ್ ಹೆಚ್ಚಾಗುತ್ತೆ, ಜೊತೆಗೆ ಆರ್ಥ್ರೈಟಿಸ್ ಅಲ್ಲಿ ಹಂತವಾಗಿ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಇದು ಮೇಜರ್ ಆಗಿ ನಾವು ನೋಡುವಂತ ಕಾಂಪ್ಲಿಕೇಶನ್ಸ್ ಅಂತ ಹೇಳ್ಬೋದು. ಓಕೆ, ಮೈಸೂರಿನಿಂದ ಕಾಲರ್ ಒಬ್ರು ರೆಡಿ ಇದ್ದಾರೆ, ಶಕುಂತಲಾ ಅಂತ. ಶಕುಂತಲಾ ಅವರೇ ನಮಸ್ತೆ. ಹಾ ಸರ್ ಹೇಳಿ ಸರ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ತೆ ಸರ್. ನಮಸ್ಕಾರಮ್ಮ, ಹೇಳಿ. ಏನಿಲ್ಲ ಸರ್, ನನಗೆ ಜಾಯಿಂಟ್ ಅಲ್ಲಿ ಪೈನ್ ತುಂಬಾ ಬರ್ತಾ ಇದೆ. ಓಕೆ, ನಂಗೆ 2 ವರ್ಷದಿಂದನೂ ನೋವು ಬರ್ತಾ ಇದೆ. ನಾನು ಮೆಡಿಸಿನ್ 2 ವರ್ಷದಿಂದನೂ ತಗೊಂತಾ ಇದ್ದೀನಿ, ಆದ್ರೆ ಇಂಗ್ಲಿಷ್ ಮೆಡಿಸಿನ್ ತಗೊಂತಾ ಇರೋದು. ಓಕೆ, ಅದಕ್ಕೆ ಮೇಡಮ್ ಅದು ಟ್ಯಾಬ್ಲೆಟ್ಸ್ 1 ದಿನ 2 ದಿನ ಬಿಟ್ರೇನೆ ನೋವು ಜಾಸ್ತಿ ಆಗುತ್ತೆ, ಮತ್ತೆ ಕಂಟಿನ್ಯೂ ತಗೊಂತಾ ಇದ್ರೆ ಮತ್ತೆ ಹಂಗೆ ನಾರ್ಮಲ್ ಆಗಿರುತ್ತೆ. ನೋಡಿ ಅಮ್ಮ ಶಕುಂತಲಾ ಅವರೇ, ನೀವು ಕಾರ್ಯಕ್ರಮ ನೋಡ್ತಾ ಇದ್ರಿ ಅಂದ್ರೆ ನಾ ಹೇಳ್ತಾ ಇದ್ದೆ, ಬರೀ ನೋವಿಗೆ ತೆಗೆದುಕೊಳ್ಬೇಡಿ ಅಮ್ಮ.
ನೋವಿಗೆ ತಗೊಳ್ತಾ ಇದ್ರಿ ಅಂತಂದ್ರೆ ಆ ನೋವಷ್ಟೇ ಕಡಿಮೆ ಆಗುತ್ತೆ. ನಿಮ್ಮ ಜಾಯಿಂಟ್ಸ್ ಅಲ್ಲಿ ಎಲ್ಲಾ ಜಾಯಿಂಟ್ಸ್ ಅಲ್ಲಿ ಪೇನ್ ಆಗ್ತಿದೆ ಅಂತ ಏನ್ ಹೇಳ್ತೀರಾ, ಸೊ ಬಹುಶಃ ಅದು ರುಮೆಟೆಡ್ ಆರ್ಥರೈಟಿಸ್ ಆಗಿರ್ಬೋದು. ಸೊ ರಕ್ತ ಪರೀಕ್ಷೆ ಮಾಡಿಸಿ, ಜೊತೆಗೆ ನಮ್ಮ ಹೋಮಿಯೋಪತಿಯಲ್ಲಿ ಇದೇನ್ ಪದೇ ಪದೇ ಜಾಯಿಂಟ್ ಪೇನ್ಸ್ ಕಾಣಿಸ್ಕೊಳ್ತಾ ಇರುತ್ತೆ, ಜೊತೆಗೆ ಮೊದಲನೇ ಹಂತ ಆಗಿರ್ಬೋದು, ಎರಡನೇ ಹಂತ ಆಗಿರ್ಬೋದು, ಅಥವಾ ಈವನ್ 4th ಸ್ಟೇಜ್ ಅಲ್ಲಿ ರುಮೆಟೆಡ್ ಆರ್ಥರೈಟಿಸ್ ಇದ್ರೂ ಕೂಡ ನಾವು ನಮ್ಮ ಹೋಮಿಯೋಪತಿಯಲ್ಲಿ 6th ಜನರೇಷನ್ ಮಯಾಸ್ಮೆಟಿಕ್ ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ಅಂತ ಕೊಡ್ತಾ ಇದ್ದೀವಿ. ಸೊ ಇದು ಒಂದು ಹೊಸ ಫಾರ್ಮುಲಾ ನಾವು ನಮ್ಮಲ್ಲಿ ಸ್ಟಾರ್ಟ್ ಮಾಡಿರುವಂಥದ್ದು. ಸೊ ಇದರಿಂದ ಏನಾಗಿದೆ ಅಂದ್ರೆ ಈವನ್ 4th ಸ್ಟೇಜ್ ಅಲ್ಲಿ ಕೂಡ 4ನೇ ಹಂತದಲ್ಲಿ ಆರ್ಥರೈಟಿಸ್ ಇದ್ದಾಗ ಕೂಡ ಒಳಗಡೆ ಕಾಯಿಲೆ ಕಡಿಮೆ ಆಗೋದ್ರ ಜೊತೆಗೆ ನೋವು ಕೂಡ ಕಡಿಮೆ ಆಗಿದೆ ಸಾಕಷ್ಟು ಜನರಲ್ಲಿ. ಸೊ ಖಂಡಿತವಾಗ್ಲೂ ಹೋಗಿ ನಮ್ಮ ಹೋಮಿಯೋಪತಿ ವೈದ್ಯರನ್ನ ಭೇಟಿ ಮಾಡಿ ನೋವಿಗೆ ದಯವಿಟ್ಟು ಟ್ರೀಟ್ಮೆಂಟ್ ತೆಗೆದುಕೊಳ್ಬೇಡಿ. ಒಳಗಡೆ ಕಾಯಿಲೆ ಯಾವ್ದಕ್ಕಾಗಿದೆ, ಯಾವ ಕಾರಣಕ್ಕಾಗ್ತಿದೆ, ಜೊತೆಗೆ ಯಾವ್ಯಾವ ಪ್ಯಾರಾಮೀಟರ್ಸ್ ಅಲ್ಲಿ ವ್ಯತ್ಯಾಸ ಆಗಿದೆ, ESR ಅಲ್ಲಿ ವ್ಯತ್ಯಾಸ ಆಗಿದೆಯಾ, RA ಫ್ಯಾಕ್ಟರ್ ಅಲ್ಲಿ ವ್ಯತ್ಯಾಸ ಆಗಿದೆಯಾ, CRP ಅಲ್ಲಿ ವ್ಯತ್ಯಾಸ ಆಗಿದೆಯಾ, CCP ಅಂತ ಹೇಳ್ತೀವಿ, ಕ್ಯಾಲ್ಸಿಯಂ ಕೊರತೆ ಆಗಿದೆಯಾ, ಇವುಗಳಲ್ಲಿ ಯಾವುದರಲ್ಲಿ ವ್ಯತ್ಯಾಸ ಆಗಿದೆ ಇದು ರಕ್ತ ಪರೀಕ್ಷೆಯಲ್ಲಿ ಗೊತ್ತಾಗತ್ತಮ್ಮ. ಇದನ್ನ ನೋಡಿಕೊಂಡು ಖಂಡಿತವಾಗ್ಲೂ ಹೋಮಿಯೋಪತಿ ಚಿಕಿತ್ಸೆ ತೆಗೆದುಕೊಳ್ಬಹುದು. ಓಕೆ ಮೇಡಮ್, ಬಹುತೇಕರೆಲ್ಲರಿಗೂ ಕೂಡ ನಮಗೆ ಈಗ ಸಂಧಿವಾತ ಬಂದಿದೆ, ಅದಕ್ಕೆ ಪರಿಹಾರ ಏನು, ಅದರ ಚಿಕಿತ್ಸಾ ವಿಧಾನ ಹೇಗಿರುತ್ತೆ ಹೋಮಿಯೋಪತಿಯಲ್ಲಿ ಅನ್ನೋದನ್ನ ತಿಳ್ಕೊಳ್ಳುವಂತಹ ಆಶಯ ಎಲ್ರಿಗೂ ಇದ್ದೇ ಇರುತ್ತೆ. ಹೇಗಿರುತ್ತೆ ಹೋಮಿಯೋಪತಿಯಲ್ಲಿ ಚಿಕಿತ್ಸಾ ವಿಧಾನ? ಮೊದಲನೇದಾಗಿ ನಾವು ಆರ್ಥರೈಟಿಸ್ ಯಾವ ಕಾರಣಕ್ಕಾಗಿ ಬರ್ತಾ ಇದೆ, ಜೊತೆಗೆ ಯಾವ ತರದ ಆರ್ಥರೈಟಿಸ್ ಇದೆ ಇದನ್ನೇ ನಾವು ನೋಡುವಂಥದ್ದು. ರುಮೆಟೆಡ್ ಆರ್ಥರೈಟಿಸ್ ಇದೆಯಾ, ಅಥವಾ ಕೆಲವೊಬ್ಬರಿಗೆ ಸ್ಕಿನ್ ಪ್ರಾಬ್ಲಮ್ಗೆ, ಈಗ ಸೋರಿಯಾಸಿಸ್ ಆಗಿರುತ್ತೆ. ಸೊ ಸೋರಿಯಾಸಿಸ್ ಆದ ನಂತರ ಅದಕ್ಕೆ ಸಾಕಷ್ಟು ಆಯಿಂಟ್ಮೆಂಟ್ ಹಚ್ಕೊಂಡ ನಂತರ ಏನಾಗಿರುತ್ತೆ ಆರ್ಥರೈಟಿಸ್ ಪ್ರಾರಂಭವಾಗಿರುತ್ತೆ. ಸೊ ಸೋರಿಯಾಟಿಕ್ ಆರ್ಥರೈಟಿಸ್ ಆಗಿರ್ಬೋದು, ಯೂರಿಕ್ ಆಸಿಡ್ ಲೆವೆಲ್ಸ್ ಅಲ್ಲಿ ವ್ಯತ್ಯಾಸ ಆಗಿ ತದನಂತರ ಗೌಟಿ ಆರ್ಥರೈಟಿಸ್ ಕಾಣಿಸ್ಕೊಂಡಿರ್ಬೋದು. ಸೊ ಯಾವ ಕಾರಣಕ್ಕಾಗಿ ಕಾಣಿಸ್ತಿದೆ, ಜೊತೆಗೆ ಯಾವ ಸ್ಟೇಜ್ ಅಲ್ಲಿ ಇದೆ, ಇದನ್ನ ನೋಡ್ಕೊಂಡು ನಾವು ಹೋಮಿಯೋಪತಿಯಲ್ಲಿ ಚಿಕಿತ್ಸೆಯನ್ನು ಕೊಡುವಂಥದ್ದು. ಜೊತೆಗೆ ಅಕಸ್ಮಾತ್ ಆಗಿ ಫ್ಯಾಮಿಲಿ ಹಿಸ್ಟ್ರಿಯಿಂದ ಬರ್ತಾ ಇತ್ತು, ಹೆರಿಡಿಟ್ರಿಯಾಗಿ ಬರ್ತಾ ಇತ್ತು ಅಂದ್ರೆ ಆಗ ನಾವು ಹೋಮಿಯೋಪತಿ ಚಿಕಿತ್ಸಾ ಪದ್ಧತಿಯನ್ನ ಬೇರೆದಾಗಿ ನಾವು ಕೊಡ್ತಾ ಹೋಗ್ತೀವಿ. ಓಕೆ ಮೇಡಮ್, ಥ್ಯಾಂಕ್ ಯು. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ, ಯೂಸ್ಫುಲ್ ಮಾಹಿತಿಯನ್ನ ಶೇರ್ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಇನ್ನು ನೀವು ನೇರವಾಗಿಯೂ ಕೂಡ ಡಾಕ್ಟರನ್ನ ಭೇಟಿ ಆಗಬಹುದು, ನಿಮ್ಮ ಸಮಸ್ಯೆಗಳನ್ನ ಹೇಳಿ ಪರಿಹಾರವನ್ನು ಪಡೆದುಕೊಳ್ಳಬಹುದಾಗಿದೆ. ಡಾಕ್ಟರ್ ಸ್ನೇಹ ಹೋಮಿಯೋಪತಿ ವೈದ್ಯರು, ನಮ್ಮ ಹೋಮಿಯೋಪತಿ ಬೆಂಗಳೂರಿನ ಮಲ್ಲೇಶ್ವರಂ, ಜಯನಗರ, ಹುಬ್ಬಳ್ಳಿ, ಮೈಸೂರು, ಹಾಸನ, ದಾವಣಗೆರೆ, ಕಲಬುರಗಿ, ಶಿವಮೊಗ್ಗ, ಹೊಸಪೇಟೆಯಲ್ಲೂ ಕೂಡ ಇವರ ಶಾಖೆಗಳಿದೆ. ಅಲ್ಲಿಗೆ ನೇರವಾಗಿ ವಿಸಿಟ್ ಕೊಟ್ಟು ಸಂಧಿವಾತದ ಸಮಸ್ಯೆಗಳಿದ್ರೆ ಪರಿಹಾರವನ್ನು ಪಡ್ಕೊಳ್ಬಹುದು, ಚಿಕಿತ್ಸೆಯನ್ನು ಪಡೆದುಕೊಳ್ಳಬಹುದಾಗಿದೆ. ಇನ್ನು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 9620240240. ಈ ದೂರವಾಣಿ ಸಂಖ್ಯೆಯ ಮೂಲಕವೂ ಕೂಡ ನೀವು ಅವರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸಮಸ್ಯೆಗಳಿದ್ರೆ ಹೇಳ್ಕೊಳ್ಬಹುದು, ಜೊತೆಗೆ ಚಿಕಿತ್ಸಾ ವಿಧಾನ ಹೇಗಿರುತ್ತೆ ಅನ್ನೋದನ್ನ ಪಡೆದುಕೊಳ್ಳಬಹುದಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.